ಏಯ್ ನೋಡಿ, ನಿನ್ನ ಮುಂದೆ ನಾಯಿ ಹಂಗೆ ನಾನು ಹೇಳಿದಂಗೆ ಕೇಳ್ಕೊತ ಇಲ್ಲಿ ಬಿದ್ದಿರ್ಬೇಕು. ನೀನು ನಮ್ಮ ಮನ್ಯಾಗ ಕೆಲಸ ಮಾಡೋ ಆಳು ಆತು, ನಾನು ಹೇಳಿದಂಗೆ ಕೇಳ್ಕೊತ ಬಿದ್ದಿರೋ ಆಳು ಆಯಿತು. ಇಲ್ಲಿಂದ ಏನಾದರೂ ನೀನು ಹೋಗ್ತಾನಂತ ಅಂದ್ರೆ ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲೇ ಇರ್ಬೇಕು ನೀನು. ನನಗೆ ಮಾಡಿರೋ ಅವಮಾನಕ್ಕೆ ನಿನಗೆ ಸಾಯೋ ತನಕ ಶಿಕ್ಷೆ ಕೊಡ್ಬೇಕಂತ ತೀರ್ಮಾನ ಮಾಡೀನಿ ನಾನು. ನಿನಗೆ ಈ ಕಡೆ ಪ್ರೀತಿ ತೋರಿಸ್ದಂಗೆ ನಾಟಕ ಮಾಡಿ ಈ ಕಡೆ ನಿನ್ನನ್ನು ಬಾವಿಗೆ ತಳ್ಳಾಕ ನೋಡಾಕತ್ತೇನೆ ನಾನು. ಅರ್ಥ ಆಯ್ತು? ಹೇಳಿದ್ದೀಗ ಒಪ್ಕೊಂಡು ನಾನು ಒಳ್ಳೆವ ಅಂಥೇಳಿ ನಿನ್ನನ್ನು ನಂಬಿಸ್ಕೊತ ಬನ್ನಿ. ಯಾಕೆ ಹೇಳು? ಒಳ್ಳೆಯವನ ಥರ ಆಗಿ ನಿನಗೆ ಮೋಸ ಮಾಡ್ಬೇಕಲ್ಲ, ನಿನ್ನ ಮನಸ್ಸಿನಾಗ ಸಾಯೋ ಹಂಗೆ ಸಂಕಟ ಆಗ್ಬೇಕಲ್ಲ, ಅದಕ್ಕೆ ನಾನು ಇಷ್ಟೆಲ್ಲ ಮಾಡಿರೋದು. ನೋಡ್ಲಿಲ್ಲಿ ನೋಡ, ಇಲ್ಲಿ ನೋಡಿ ಮಾತಾಡ. ನಮ್ಮ ಅವ್ವನ ಮಕ್ಕ ಏನು ನೋಡ್ತಿದ್ದಿ? ಅಂದ್ರ ಇಷ್ಟೆಲ್ಲ ಮಾಡಿದ್ದಲ್ಲ ನೀವು ನಾಟಕ. ನನ್ನ ಜೊತೆ ಸಂಸಾರ ಮಾಡಿದ್ದಲ್ಲ ನಾಟಕ. ನಂಗೆ ತಾಳಿ ಕಟ್ಟಿರೋದು ಕೂಡ ನಾಟಕ ಅಲ್ಲ. ಅಂದ್ರೆ ನಾನು ಪಶ್ಚಾತ್ತಾಪ ಪಡಬೇಕು ಅಂತ. ಅಯ್ಯೋ ದೇವ್ರೆ, ಬೇಡ ಅಂತ ಬಿಟ್ರೆ ನಿಮ್ಮನ್ನ ಇನ್ನೊಂದು ಸಾರಿ ಮೂಸ್ ಕೂಡ ನೋಡೋದಿಲ್ಲ ನಾನು. ಅಂಥ ಮಗಳದನ್ನ. ಅಂಥದ್ರಾಗ ನೀವು ಸಂಸಾರ ಮಾಡಿದ್ರೇನ ತಾಳಿ ಕಟ್ಟಿದ್ರೇನ? ಈ ದಾರಕ್ಕೆ ಅಷ್ಟು ಬೆಲೆ ಐತೇನ? ಕಿತ್ತೋಗದೆ ಇವಾಗ ಹೊಕ್ಕನ. ನನಗೇನೋ ದೊಡ್ಡ ಮಾತಲ್ಲ. ಆದ್ರೆ ಇಲ್ಲಿ ಯಾಕೆ ಅದನಂತಂದ್ರೆ ನೀವು ನನಗೆ ನಮ್ಮ ಅವ್ವಾಗ ಸಹಾಯ ಮಾಡಿದ್ರೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಅದನ್ನು ಹೊರತು ಬೇರೆ ಎದಕ್ಕೂ ಅಲ್ಲ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಈ ಮಧು ಏನನ್ನೋದು ಇನ್ನೂ ಗೊತ್ತಿಲ್ಲ. ಸುಮ್ಮನೆ ಅದ ಅಂದ್ರೆ ಶಾಂತಮೂರ್ತಿ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ರೊಚ್ಚಿಗೆದ್ರೆ ಚಾಮುಂಡೇಶ್ವರ ಆಗೋಕ್ಕೂ ತಯಾರದ ನಾನು. ಹಂಗಂತೇಳಿ ನೀವು ಒಂದಿದ್ದನ್ನೆಲ್ಲ ಅನಿಸ್ಕೊಂತ ಕುಂದ್ರಾಕ ನಾನೇನೋ ಬಿಟ್ಟಿ ಬಿದ್ದಿಲ್ಲ ಇಲ್ಲಿ. ಬಿಟ್ಟಿ ಬಿದ್ದಿಲ್ಲ ಅಂತಂದ್ರೆ ಮತ್ತೆ ಹೆಂಗೆ ಬಿದ್ದಿದ್ದಿ? ಇವಾಗ ನೀನು ಬಿದ್ದಿರೋದು ಬಿಟ್ಟಿ ನಮ್ಮ ದುಡ್ಡಿನಾಗ ನೀನು ಬಿದ್ದಿರೋದು. ನಿಮ್ಮ ದುಡ್ಡನ್ನ ಬಿದ್ದೇನಂತಂದ್ರೆ ನೀವು ತಾಳಿ ಕಟ್ಟಿ ಕರ್ಕೊಂಡು ಬಂದಿರಿ. ಖುಷಿ ಹೆಂಗೆ ನೀವು ತಾಳಿ ಕಟ್ಟಿದಾರಲ್ಲ, ಆಕೆ ಹೆಂಗೆ ತಿಳ್ಕೊಂತ ಉಣ್ಕೊಂತ ಇರ್ತಾಳೋ ಹಂಗೆ ನಾನು. ಆದ್ರೆ ಆಕೆ ಕೆಲಸ ಮಾಡಂಗಿಲ್ಲ. ನಾನು ಕೆಲಸ ಎಲ್ಲ ಮಾಡ್ತಾರೆ ಮನೆಯಾಗಿಂದ. ಅದಕ್ಕೆ ಸಾಟಿ ಹಾಕತಿ. ಮಾಡಿದ್ಕು ತಿಂದಿದ್ಕು ಸಮನಾಗಾತು. ಅದು ಬಿಟ್ಟು ಇಲ್ಲಿ ಅಂಗಿಸೋದು ಮಾಡೋದಕ್ಕೆ ಯಾವುದಕ್ಕೂ ಇಲ್ಲಿ ಜಾಗನೇ ಇಲ್ಲ. ಏನು ನಾನು ಹೇಳೋದು ನಿಮ್ಗೆ ಅರ್ಥ ಆಗೈತೆ ಅನ್ಕೋತೇನೆ. ಹೊಡೆಯೋದಾಗಲಿ ಬಡಿಯೋದಾಗಲಿ ಅದನ್ನು ಇಟ್ಕೊಂಡ್ರೆ ಸರಿ ಇರೋಂಗಿಲ್ಲ. ಇವಾಗಲೇ ಹೇಳಾಕತ್ತೇನೆ ನಾನು ನಿಮಗೆ. ಅಲ್ಲ ನೋಡ್ಬೇ ಯವ್ವ, ಎಷ್ಟು ಮಾತಾಡತಾಳು ನೋಡಾಕಿ. ಈಕಿಗೆ ಇಷ್ಟು ಮಾತಾಡೋಟ್ಟು ಧೈರ್ಯ ಬಂದತಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಈಕಿಗೆ ಇಷ್ಟು ಧೈರ್ಯ ಬಂದತ ಅಂತ ಹೇಳಿ ನೋಡಿ ನನಗೆ ಹೆಂಗೆ ವಾಪಸ್ ಎಲ್ಲ ಮಾತಾಡತಾಳ ಈಕಿ. ಈ ಹಡ್ಬಿಟ್ಟಿ ತಂದ ಊರು ಹಡ್ಬಿಟ್ಟಿ ನಾನೇನಂತ ಇನ್ನೂ ನಿನಗೆ ಗೊತ್ತಿಲ್ಲಲೇ. ನಿನಗೆ ಹೆಂಗೆ ಚಿತ್ರ ಹಿಂಸೆ ಕೊಡ್ತಾನೋ ನರಕ ಕೊಡ್ತಾನೋ ನೋಡಿನ ಮುಂದೆ. ಬರೀ ನರಳಬೇಕು ನೀನು, ಒತ್ತಾಡ್ಬೇಕು ನೀನು ಒತ್ತಾಡುವಂಗೆ ಮಾಡ್ತಾನೆ ನಾನು. ನೀನೇನಾರ ಒತ್ತಾಡಲಿಲ್ಲ ಅಂದ್ರೆ ನಿನ್ನ ಸಾಯ್ಸಕ್ಕೂ ಎಸಂಗಿಲ್ಲ ಅಂತ ಮಗ ನಾನು. ಅಂತದ್ರಾಗ ನೀನು ನನಗೆ ವಾಪಸ್ ಮಾತಾಡ್ತೀಯೇನು? ನಾನು ಏನಂತ ನಮ್ಮ ಅವ್ವನ ಕೇಳ ಗೊತ್ತಾಗ್ತತಿ. ಯಾರನ್ನ ಯಾಕೆ ನಾನು ಕೇಳಿ ನೋಡಾಕತ್ತನಲ್ಲ ನೀವು ಹೆಂಗದರಿ, ನೀವು ಎಂತಾರು ಅಂತೇಳಿ. ನಿಮ್ಮನ್ನ ಹಿಂಗದರಂತ ನಾನು ಅನ್ಕೊಂಡಿರಲಿಲ್ಲ. ಮನಸಾರಿ ಪ್ರೀತಿ ಮಾಡಿದಾರೇನೋ, ಅದಕ್ಕೆ ಇಷ್ಟೆಲ್ಲ ಹೇಳಾಕತ್ತಾರೇನೋ, ದುಡ್ಡಿನ ಆಸೆ ತೋರಿಸಿ ಮದುವೆ ಮಾಡಿದಾರೆ ಅನ್ನೋದು ಗೊತ್ತಿತ್ತು. ಆದ್ರೆ ನೀವು ನನ್ನ ಜೊತೆ ಇರಬೇಕಾದ್ರೆ ಇದ್ದಿದ್ದು ನಾಟಕ ಆಡ್ತಿದ್ರಲ್ಲ, ಆ ನಾಟಕ ನೋಡಿ ನಾನು ಮೋಸ ಹೋಗ್ಬಿಟ್ಟಿದ್ನಿ. ಆದರೆ ಇವಾಗ ಆ ಮೋಸಕ್ಕೆ ನಾನು ಮೋಸ ಹೋಗ್ಬಿಟ್ನಲ್ಲ ಅಂಥೇಳಿ ಪಶ್ಚಾತ್ತಾಪ ಪಡಾಕತ್ತಾನ. ನೀವು ನಂಬೋ ಹಂಗೆ ಮೋಸ ಮಾಡಿಬಿಟ್ರಿ. ನೀವು ಈ ಥರ ಮೋಸ ಮಾಡ್ತಾರಂತ ಕನಸಿನಾಗ ಅನ್ಕೊಂಡಿರ್ಲಿಲ್ಲ. ನಾನು ಹಿಂಗೆ ಮೋಸ ಹೋಗ್ತಾರಂತೇಳಿ ಯಾವತ್ತಿಗೂ ಅನ್ಕೊಂಡಿರ್ಕಿಲ್ಲ. ನನಗೆ ಕನಸು ಮೋಸ ಮಾಡಿಬಿಟ್ರಲ್ಲ. ಮಾಡ್ರಿ ನಿಮಗೂ ಮುಂದೆ ಒಂದಲ್ಲ ಒಂದಿನ ಟೈಮ್ ಬರ್ತತಿ. ಹಂಗೆ ಯಾವಾಗಲೂ ನೀವು ಶ್ರೀಮಂತರಾಗಿರಂಗಿಲ್ಲ, ನಾವು ಯಾವಾಗಲೂ ಬಡವರಾಗಿರಂಗಿಲ್ಲ. ಬಡವರು ಶ್ರೀಮಂತರಾಗ್ತಾರೋ, ಶ್ರೀಮಂತರು ಬಡವರಾಗ್ತಾರೋ. ದೇವರು ಕೊಟ್ಟು ನೋಡ್ತಾನೋ ಕಿತ್ಕೊಂಡು ನೋಡ್ತಾನೋ, ಎಲ್ಲದಕ್ಕೂ ತಯಾರಿರ್ಬೇಕು. ಅಂಥದ್ರಾಗ ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂತ ಇಲ್ಲಿ ನಾ ಹೆಂಗೆ ಬಿದ್ದಿರ್ತಾರಂತ ಅನ್ಕೊಂಡ್ರೇನು? ನಿಮ್ಮ ದುಡ್ಡು ಮುಟ್ಟ ಅಷ್ಟೇ ನನಗೆ ಇರೋದು. ಇವಾಗ ಹೇಳಕತ್ತೆ ನೋಡು, ಈಗ ನೀವು ಕಟ್ಟಿರ್ತಾರಲ್ಲ ತಾಳಿ, ಇಲ್ಲಿಂದ ಹೋಗ್ಬೇಕಾರ ಕಿತ್ತು ನಿಮ್ಮ ಮಕ್ಕದ ಮೇಲೆ ಬಿಸಾಕಿ ಹೋಗ್ತಾನೆ. ನನಗೂ ಜೀವನ ಐತಿ, ನಂದು ಒಂದು ಜೀವನ ಅನ್ನೋದು ನಾನು ಕಟ್ಕೋಬೇಕಲ್ಲ. ಅದ್ರ ಬಿಟ್ಟು ನಿಮ್ಮ ಮುಂದೆ ಕುಂತ್ಕೊಂಡು ಇಲ್ಲೇ ಸಾಯೋ ತನಕ ನಿಮ್ಮ ಮುಂದೆ ಇರೋಕೆ ಆಗಂಗಿಲ್ಲ ನನಗೆ. ನನ್ನ ಆಸೆ ಆಕಾಂಕ್ಷೆಗಳದಾವ. ಅದನ್ನು ಬಿಟ್ಟು ನಿಮ್ಮ ಜೊತೆನೇ ಇರಬೇಕು ಅಂತ ನಾನು ಅನ್ಕೊಂಡ್ರೆ ಅತ್ತಿರಷ್ಟೇ ಕಾಟ ಕೊಡ್ತಾರೆ. ಕೊಡ್ಲಿ ಬಿಡು, ಹೆಂಗೋ ತಡ್ಕೊಂಡು ಹೋದ್ರಾತಂತ ಅನ್ಕೊಂಡಿದ್ನಿ. ಆದ್ರೆ ನೀವು ನನಗೆ ಇಷ್ಟೆಲ್ಲ ಹಿಂಗೆ ಮನಸ್ಸಿನಾಗ ಕೆಟ್ಟು ಭಾವನೆ ಇಟ್ಕೊಂಡೆ ನನ್ನ ಮುಂದೆ ಹಂಗೆ ಎತ್ತಿದ್ರಲ್ಲ. ಚಿಚಿ ಇಂಥವ್ರ ಜೊತೆ ಒಂದು ನಿಮಿಷ ಅಲ್ಲ, ಒಂದು ಸೆಕೆಂಡ್ ಬಾಳಿದ್ರೂ ಸಾಯೋದಂತೂ ಗ್ಯಾರಂಟಿ. ಅಲ್ಲ ಈಗಿನ ಎಷ್ಟರ ಮಾತಾಡ್ತಿದ್ದಾಳಿಗಿ. ಸುಮ್ಮನೆ ಅದೋ ಅಂತ ಕೆಲಸ ಹಂಗೆ ಮಾತಾಡಕ್ಕೆ ಬಿಟ್ಟವನ್ನ ನೀನು. ಏನು ನೀನು ದೊಡ್ಡ ಮಾತುಗಳು ಆಡಕತ್ತಿದ್ದಿ ಯಾಕೆ? ಏನು ತಾಳಿ ಕಿತ್ತೋಗಿತನು, ಬಿಸಾಕ್ತನೋ, ಮುಖದ ಮೇಲೆ ಹೋಗಿತನೋ, ಹಂಗೋಗಿತನೋ ಹಿಂಗೋಗಿತನೋ ಅಂತೇಳಿ ಎಷ್ಟಿರ್ಬೇಕು ಅಷ್ಟೇ ಇರೋ ಮದ್ದಿ. ನೋಡಿ ನೀನು ಮದ್ದಿನ ಮಾಡ್ತಾನೆ ನೀನು ಮದ್ದಿ. ಊರು ಮದ್ದಿ. ನೀವು ಬಾಯಿ ಮುಚ್ಕೊಂಡ ಮೊದಲ ಸುಮ್ಮನೆ ಇರ್ರಿ. ನೀವು ಮಾತಾಡಕ್ಕೆ ಬರಬೇಡ್ರಿ. ನೀವು ಕಲಿಸಿರೋ ಚಾಲಿ ನನ್ನ ನಿಮ್ಮ ಮಗಗೆ ಒಳ್ಳೆ ಬುದ್ಧಿ ಕೊಡ್ತಾರೆ. ಆದ್ರೆ ನೀವು ಈ ಥರ ಕೆಟ್ಟ ಬುದ್ಧಿ ಕೊಡ್ತಾರಂತ ನಾನು ಅನ್ಕೊಂಡಿರ್ಕಿಲ್ಲ.
ನೋಡ್ಲಾ ನೋಡ ವೀರ್ಯ, ನಿನ್ನೆ ತಾಳಿ ಕಟ್ಟಿದಾಕಿ ನನಗೆ ಎಷ್ಟೆಲ್ಲ ಮಾತಾಡತ್ತಾಳ ನೋಡ. ನನಗೆ ಸುಮ್ಮನಿರಿ ಅಂತಾಳ. ಈಕಿ ಮಾತು ಕೇಳಿ ನಾನು ಬಾಯಿ ಮುಚ್ಕೊಂಡಿರ್ಬೇಕಂತ. ಈಕಿ ಹೇಳ್ತಾಳ, ಈಕಿ ಮಾತು ಕೇಳ್ಕೊಂಡ ನಾನು ಬಾಯಿ ಮುಚ್ಕೊಂಡು ಬಾಯಾಗ ಒಂದೆರಡು ಅರ್ಬಿ ತುರ್ಕೊಂಡು ಕುಂದಿರ್ಬೇಕ ಏನ. ಯಾಕಲಿ ಯಾಕ ಯಾಕೆ ಭಾಳ ಮಾತಾಡತ್ತಿದಿ? ನಮ್ಮ ಅವ್ವಾಗ ಅಂತೀಯನ? ನಮ್ಮ ಅವ್ವಾಗ ಅಂತಿ ನೋಡ ಮತ್ತೇನ ಹಲ್ಲ ಮುಳ್ತೇನ ಹಲ್ಕಟ್ ನಾಯಿ ತೊಗೊಂಡು ಬಂದ ಎಷ್ಟೈತೆ ನಿಂದ ಊರು ಬಿಡಾಡಿ ಹಾಡಿಬಿಟ್ಟು ತಂದ ನೀನು ಹಿಂಗೆಲ್ಲ ನಮ್ಮ ಅವ್ವಾಗ ಮಾತಾಡೋಂಗ ಮುಂದುವರೆದು ಬಿಟ್ಟೇನು ನೋಡು. ಎಷ್ಟು ಇರ್ಬೇಕಷ್ಟ ನಾಯಿ ಹಂಗೆ ಈರ ಅಂತ ಹೇಳಾಕತ್ತನ. ಸಿಟ್ಟು ತರ್ಸಕ್ಕೆ ಹೋಗ್ಬೇಡ. ಏನೋ ಗಲ ಗಲ ಬಾಯಿ ಆಗತ್ತಲ್ಲ, ಏನಿರ್ಬೋದು? ಅಯ್ಯೋ ಏನಾದರೂ ಇರಲಿ ಬಿಡು, ಆಕಿದ ರಾಮಾಯಣ ಇರ್ಬೇಕು. ಅದನ್ನ ಯಾಕೆ ನಾನು ಕೇಳಕ್ಕೆ ಹೋಗಲಿ? ಏನಾದರೂ ಮಾಡ್ಕೊಳ್ಳಿ, ನಾನು ಆರಾಮಾಗಿ ರೆಸ್ಟ್ ಮಾಡ್ತೇನೆ. ಒಂದು ತಲೆ ಅಂತೂ ತುಂಬ ನೋಯ್ತಾ ಇದೆ. ಆರಾಮ್ ಒಂದು ತಾಸು ಮಲ್ಕೊಂಡು ನಿದ್ದೆ ಆದರೂ ಮಾಡ್ತೀನಿ. ಬೇಡ, ಈಕಿನ ಬಿಡುದು ಬೇಡ. ಹಂಗೆ ಬಿಟ್ರೆ ಸರಿ ಹೋಗಂಗಿಲ್ಲಿದ. ಈಕಿನ ಇಲ್ಲಿ ಕೊಂದ ನಮ್ಮ ಹಿತ್ತಲಾಗ ಮನ ಮಾಡಿಬಿಡೋಣ. ಇಲ್ಲ ಜೀವಂತ ಸಮಾಧಿ ಮಾಡಿಬಿಡೋಣ. ಈಕಿನ ಸಾಯ್ಲಿಕ್ಕಿನ ಉಣಿಕಿನ ಎಷ್ಟೆಲ್ಲ ಇರಬಾರ್ದು. ಹಡಿಬಿಟ್ಟ ಇದು ಎಷ್ಟು ಇರಬೇಡ. ನನಗೆ ವಾಪಸ್ ಮಾತಾಡ್ತಾಳಂದ್ರೆ ಬೇಡ. ಈಕಿನ ಉಳಿಸೋದ ಬೇಡ. ಏನ ಸಾಯಿಸ್ಬೇಕು ಅನ್ಕೊಡ್ರನ್ನ? ಸಾಯಿಸ್ರಿ, ಹೆಂಗೆ ಸಾಯಿಸ್ತಾರಿ ನಾನು ನೋಡ್ತೇನೆ. ನಿಮ್ಮೊಬ್ಬರಿಗೆ ಸಾಯಿಸಾಕ್ಬಾರ್ದೇನು? ದೇವರು ನನಗೂ ಕೈ ಕೊಟ್ಟಾನು, ಕಾಲು ಕೊಟ್ಟಾನು, ಕಣ್ಣು ಕೊಟ್ಟಾನು, ಬಾಯಿ ಕೊಟ್ಟಾನು, ಕಿವಿ ಕೊಟ್ಟಾನು, ಎಲ್ಲ ಕೊಟ್ಟಾನು. ಎಲ್ಲ ಐತಿ ನನಗೂ. ನೀವು ಹೇಳಿಕೊಳೆ ಅಂದ್ರೆ ನಾನೇನು ನೀವು ಸಾಯಿಸ್ಕೊಡ್ದೆ. ನಾನೇನು ಸಾಯಂಗಿಲ್ಲ. ನನ್ನ ಜೊತೆ ದೇವ್ರದಾನ, ನಿಮ್ಮ ಜೊತೆ ನೀವು ಅದರಿ. ದೇವ್ಗಳದಾವ, ನೀವು ದೇವ್ಗಿನಂತಾರ, ನಾನು ದೇವ್ರ ನಂಬೋರ. ನಮಗೆ ದೇವರು ಕಾಪಾಡ್ತಾನ ನಂಬಿಕೆ ಐತಿ. ಸಾಯಿಸ್ತಾಳಂತ ಸಾಯಿಸ್ತಾಳ. ಹೋಗಲೇ ಮುದೇಕಿ. ಅಯ್ಯೋವಾ ಅಯ್ಯೋ ಹಾಳಾದಕಿನ ನಮ್ಮ ಅವ್ವಾಳ ದಬ್ಬಿಟ್ಟೇನು ನಿನ್ನ ಮಾಡ್ತಾನೆ ತಡಿ. ಅಯ್ಯೋ ಬಂತಡಿಬೇವ. ಅಯ್ಯೋ ನನ್ನ ಸೊಂಟ ಹೋತ್ರಿ. ಯವ್ವ ನನಗೂ ತಬ್ಬಿ ಸಾಯ್ಸಾಕ್ ಬಂದಾಡ್ರಿ ಆಕಿ. ಹಾಳಾದಾಕಿ ನೋಡ್ಲಾ ವೀರ್ಯ, ನಿನ್ನ ಮುಂದೆ ನನ್ನ ಹೆಂಗೆ ದಬ್ಬಿಳು ನೋಡ್ಲಾ ಆಕಿ. ನಾನು ಈಗ ಹಿಂಗೆ ದಬ್ತಾಳು ಮಾಡ್ತಾಳ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನನ್ನು ದಬ್ಬಿದಾಳ ನೋಡು, ಹೆಂಗೆ ದಬ್ಬ್ಯಾಳು ನೋಡಿಕಿ. ಅಯ್ಯೋ ನಡನ ಹೋಯ್ತಾ ಯವ್ವ, ತೆಲಿಗೆ ಬಡ್ದು ಬಿಡ್ತಲ್ಲ, ತೆಲಿನೂ ಸಾತೆ. ಅಯ್ಯೋ ದೇವ್ರ. ಅವಾಗಿಂದ ಹೇಳಕತ್ತಾರ ಸುಮ್ನಿರ ಮುದೇಕಿ ಅಂತ ಹೇಳಿ. ಹಂಗೆ ನನ್ನ ಕೊಲ್ತಾಳಂತ ಮತ್ತೆ ಕೊಲ್ಲೋಟ ಧೈರ್ಯ ಬಂದ್ಬಿಟ್ಟೈತೆ ನಿನಗೆ. ನೋಡಾಕ ಸಣ್ಣಾಕಿರ್ಬೇಕು, ಆದ್ರೆ ನನಗೂ ಎಲ್ಲ ಗೊತ್ತೈತಿ. ಸಣ್ಣಾಕಿದಂತ ಕೆಲಸ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಏನೇ ಮುಳ, ನಮ್ಮ ಅವ್ವಾಡನ ದಬ್ತಿಯನ? ಅಷ್ಟು ಧೈರ್ಯ ಬಂದ್ಬಿಟ್ಟೈತೆ ನಿನಗೆ? ಅಷ್ಟು ಧೈರ್ಯ ಬಂದ್ಬಿಟ್ಟೈತೆ ನಿನಗೆ? ನಿನ್ನ ಮಾಡ್ತಾನೆ ತಡಿ, ಮಾತಿಲ್ಲ ಒಂದು ಗತಿ ಕಾಣಿಸ್ತಾನೆ ನಿನಗೆ. ಯವ್ವ ತಡಿಬೇ ಬನ್ನಿ. ಯವ್ವ ಹಗರ ಹೇಳ್ಬೇವ, ಹಗರ ಹೇಳಿ ಕೈ ಹಿಡ್ಕೊಲ್ಲಿ ಹೇಳ್ಬೇ. ಹಾಳಾದಾಕಿ ನನ್ನ ಸೊಂಟ ಮುರಿದು ಬಿಟ್ಲಲ್ಲ ವೀರ್ಯ, ಸೊಂಟ ಮುರಿದು ಬಿಟ್ಲು. ತೆಲಿಗೆ ಬೇರೆ ಸೋಪಾ ಬಡ್ದು ಬಿಡ್ತು. ಅಯ್ಯೋ ತಲೆನೋ ಹೋಯ್ತವ್ವ ನಂದು. ಈ ಹಾಳಾದಾಕಿ ಸಲುವಾಗಿ ನಾನು ಮೈಕೈ ಎಲ್ಲ ನೋವು ಮಾಡ್ಕೊಂಡ್ಬಿಟ್ನಲ್ಲ. ಅಯ್ಯೋ ದೇವ್ರ. ಹಾಳಾದಾಕಿನ ಚಾಂಟಾಳಿ, ಮನಿ ಹಾಳಿ, ನಿನ್ನ ಸುಮ್ಮನೆ ಬಿಡಂಗಿಲ್ಲಲೇ, ಸುಮ್ಮನೆ ಬಿಡಂಗಿಲ್ಲ. ಯವ್ವ ಹಗರ ಹೇಳ್ಬೇವ, ಹಗರ ಹೇಳ ಬಾ. ಅಲ್ಲೇ ಸೋಫಾ ಮೇಲೆ ಮಕ್ಕು ಅಂತೆ ಬಾ, ಹಗರ ಮಲಗಿಸ್ತಾನಂತ ಎದ್ದೇಳ್ಬಿ. ಏಯ್ ಏನು ನೋಡತ್ತೀಯ ನಿನ್ನ ಹಲ್ಕಟ್ ನಾಯಿ? ಬಾ ಇಲ್ಲಿ ನಮ್ಮ ನಾಚ್ ಕಡೆ ಹಿಡಿ ಬಾ. ನೀನು ಒಬ್ಬ ಗಂಡ್ಸಲ್ಲ, ಹೋಗಿ ನಿಮ್ಮ ಅವ್ವನ ಈತಿವೆ ಮಲಗಸ. ನಾನೇ ಹಿಡಿಲಿ? ನಾನೇ ಹಿಡಿಲಿ? ನೀ ಏನಾದರೂ ಸರಿಯಾಗಿ ಇದ್ದಿದ್ರೆ ನೀನು ಹೇಳ್ದಂಗೆ ಕೇಳ್ತಿದ್ನಿ. ಆದ್ರೆ ನೀನು ನನಗನ್ನ ಅಷ್ಟೆಲ್ಲ ಅಂತಿದ್ದಿ. ನಮ್ಮಪ್ಪ ಅಮ್ಮಗೆ ತೊಂದರೆ ಕೊಟ್ಟಿದ್ದ ನೀನು ಅಂತ ಗೊತ್ತಾದ್ಮೇಲೂ ನಾನು ನಿನ್ನ ಜೊತೆ ಚಂದಾಗ ಇರ್ತೇನೆ ಅನ್ಕೊಂಡೇನು? ಏನು ಮುಂದೆ ಆಗೋದೆಲ್ಲ ಹಿಂಗ ನನ್ನ ನೋಡ್ತಾ ಇರೋ. ಒಬ್ಬೊಬ್ರಿಗೂ ನನ್ನ ಗತಿ ಕಾಣಿಸಿಲ್ಲ ಅಂದ್ರೆ ನನ್ನ ಹೆಸರು ಮಧುನನ ಅಲ್ಲ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಇಷ್ಟು ದಿನ ನಾನು ಹೋಗಲಿ ಅಂತ ಸುಮ್ಮನೆ ಇದ್ರೆ ಇಬ್ಬರು ಸೇರಿ ನನಗೆ ಮೋಸ ಮಾಡೋದಲ್ಲ, ನಮ್ಮಪ್ಪ ನಮ್ಮವ್ವಗ ನೀವು ತೊಂದರೆ ಕೊಡಕತ್ತೀರೇನು? ಇಲ್ಲ, ನಾನು ಸುಮ್ಮನೆ ಇದ್ರೆ ಆಗಂಗಿಲ್ಲ. ನಾನು ಇದಕ್ಕೊಂದು ನಾಂದಿ ಹಾಡಲೇಬೇಕು. ಹಾಡಾಕ ನಾನು ಮುಂದೆ ಬಂದೇನು. ಈಗ ಧೈರ್ಯ ತಂದ್ಕೊಂಡೇನು. ಧೈರ್ಯದಿಂದನೇ ಇನ್ನು ಮುಂದೆ ಹೆಜ್ಜೆ ಇಡ್ತೇನೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದರಿ? ಎಲ್ಲರೂ ಚಲೋ ಅದಾರೆ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು? ಚಲೋ ಬರತ್ತಾವೇನ್ರಿ? ತಪ್ಪು ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವೇ ನೋಡ್ಬೋದು ಅಂತ ಹೇಳ್ತಾ ಇನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬರ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ವ್ಯೂಸ್ ಕೂಡ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡಬೇಕಾದ್ರೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವೇ ನೋಡ್ಬೋದು ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ ಕತೆ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು. ಇವತ್ತಿನ ನೋಡಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.